ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರ ಮೇಲಿರಲಿ, ತಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ, ಈ ವಿಚಾರಗಳನ್ನು ಕೂಡ ಈ ದಿನ ತಿಳ್ಕೊಳ್ಳೋಣ. ಈ ದಿನ 2026 ಜನವರಿ ತಿಂಗಳ 22ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಇದು ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷದ ಚತುರ್ಥಿಯ ತಿಥಿ ಇರುವಂತಹ ದಿನ. ಈ ಚತುರ್ಥಿಯ ತಿಥಿ ಈ ದಿನ ರಾತ್ರಿ 1:23 ಇರಲಿದೆ. ನಂತರ ಪಂಚಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಶತಭಿಷ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 2:03 ಇರಲಿದೆ. ನಂತರ ಪೂರ್ವಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಮಧ್ಯಾಹ್ನ 2:43 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ವರಿಯಾಣ ಯೋಗ. ಇದು ಈ ದಿನ ಸಂಜೆ 5:37 ಇರಲಿದೆ. ನಂತರ ಪರಿಘ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಕುಂಭ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:01 ಅಪರಾಹ್ನ 3:27 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:42 ಬೆಳಿಗ್ಗೆ 11:08 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:49 ಬೆಳಿಗ್ಗೆ 8:16 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:46 ಬೆಳಿಗ್ಗೆ 11:29 ಇನ್ನು ಅಪರಾಹ್ನ 3:01 ಅಪರಾಹ್ನ 3:44 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:11 ಮಧ್ಯಾಹ್ನ 12:56 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:59 ಬೆಳಿಗ್ಗೆ 8:15 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:15. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಧರ್ಮಕ್ಕೆ, ಜ್ಞಾನಕ್ಕೆ, ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ ಕಾರಂಗನಾಗಿರುವಂಥವನು ಗುರು. ಹಾಗಾಗಿ ಯಾರು ಆದರ್ಶವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೋ ಅಂಥವ್ರಿಗೆಲ್ಲರಿಗೂ ಕೂಡ ಈ ದಿನ ಒಂದು ಒಳ್ಳೆಯ ಕೆಲಸ ಆಗುವಂಥ ಸನ್ನಿವೇಶ ಇದೆ. ಹಾಗೆ ಭಾಗ್ಯೋದಯಕ್ಕಾಗಲಿ ಪಾಂಡಿತ್ಯೋದಯಕ್ಕೆ, ಧನ ಪ್ರಾಪ್ತಿಗೆ, ಪುತ್ರ ಪ್ರಾಪ್ತಿಗೆ, ಸಂಪತ್ತಿನ ಸಂಗ್ರಹಣೆಗೆ, ಸಂಪತ್ತನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಈ ಗುರುವೇ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಒಂದು ಪ್ರಗತಿ ಇರಬೇಕು, ಕೆಲಸಗಳಿಂದ ನಮಗೆ ಸಮಾಧಾನ ಆಗಬೇಕು, ಉಪಯುಕ್ತತೆ ಇರಬೇಕು ಅಂತ ಹೇಳಿದ್ರೆ ಗುರು ನಮ್ಮ ಪಾಲಿಗೆ ಇರಬೇಕು. ಅಂದರೆ ಗುರು ಚೆನ್ನಾಗಿದ್ದಾಗ ಇಂಥ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗುತ್ತೆ, ವ್ಯಾಪಾರ ವ್ಯವಹಾರಗಳು ಕೂಡ ಬಹಳ ಅದ್ಭುತವಾಗಿ ನಡೆಯುತ್ತೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಅತ್ಯುತ್ತಮ ಫಲವನ್ನು ನಿಮಗೆ ತಂದು ಕೊಡುತ್ತೆ.
ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 6 ಗಂಟೆ 45 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 42 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 23 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 17 ನಿಮಿಷದಿಂದ ರಾತ್ರಿ 9 ಗಂಟೆ 20 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗಿಬಿಡುತ್ತೆ. ಕೆಲಸ ಆರಂಭ ಆಗುವಂಥದ್ದು ನಿಧಾನ, ಅದು ಪ್ರಗತಿ ಹೊಂದುವಂಥದ್ದು ಕೂಡ ಮಂದಗತಿಯಲ್ಲಿರುತ್ತೆ. ಜೊತೆಗೆ ಅದರ ಫಲಿತಾಂಶ ಕೂಡ ಬಹಳ ಬೇಗ ಬರಲ್ಲ. ಹಾಗಾಗಿನೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 45 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 28 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 25 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 14 ನಿಮಿಷದಿಂದ ರಾತ್ರಿ 8 ಗಂಟೆ 17 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಬುಧ ಹೊರ ಏನಿದೆ ಇದನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ವ್ಯಾಪಾರ ಮಾಡುವಂಥವ್ರು, ವ್ಯವಹಾರ ಮಾಡುವಂಥವ್ರು, ವರ್ತಕರು, ದಳ್ಳಾಳಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈ ದಿನ ಬುಧ ಹೋರಾದಲ್ಲಿ. ಅಂದರೆ ಈ ವ್ಯಾಪಾರದ ಸಂಬಂಧವಾಗಿ ಯಾವುದೇ ರೀತಿಯ ಪ್ರಯಾಣವನ್ನು ಕೈಗೊಳ್ಳಬೇಡಿ. ಜೊತೆಗೆ ದೊಡ್ಡ ಮಟ್ಟದಲ್ಲಿ ಬಂಡವಾಳ ತೊಡಗಿಸಿ ವ್ಯಾಪಾರವನ್ನು ವಿಸ್ತರಣೆ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಕೂಡ ಈ ದಿನ ಬುಧ ಹೋರಾದಲ್ಲಿ ಕೈಗೊಳ್ಳಬೇಡಿ. ಹಾಗಾಗಿ ವ್ಯಾಪಾರಸ್ಥರಿಗೆ ಈ ಬುಧ ಹೋರ ಈ ದಿನ ಚೆನ್ನಾಗಿಲ್ಲ. ಇನ್ನು ಈ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ನಡೆಸ್ತಾ ಇರುವಂಥವರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸಾಧ್ಯ ಆದರೆ ಈ ಪಾರ್ಟ್ನರ್ಶಿಪ್ ಡೀಡ್ ಏನಿದೆ, MOU ಏನಿದೆ, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಅದನ್ನು ರಿವೈಸ್ ಮಾಡುವಂಥ ಒಂದು ಸಂದರ್ಭ ಬಂದಿದೆ. ಅದನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ಇನ್ನು ಲೇವಾದೇವಿ ವ್ಯವಹಾರ ಮಾಡುವಂಥದ್ದನ್ನಾಗಲಿ ಆದಷ್ಟು ಈ ಬುಧ ಹೋರಾದಲ್ಲಿ ಅವಾಯ್ಡ್ ಮಾಡಿ. ಹಾಗಾಗಿ ಈ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 34 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 31 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 14 ನಿಮಿಷದಿಂದ ಸಂಜೆ 6 ಗಂಟೆ 12 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 29 ನಿಮಿಷದಿಂದ ರಾತ್ರಿ 1 ಗಂಟೆ 31 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ. ಇದು ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ನಿಮಗೆ ಅತ್ಯುತ್ತಮ ಫಲವನ್ನು ಕೊಡುವಂಥ ಸಂದರ್ಭ ಇದು. ಅದರಲ್ಲೂ ರಾಜಕಾರಣಿಗಳಿಗೆ ರವಿ ಹೋರ ಚೆನ್ನಾಗಿದೆ. ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕಾಗಲಿ ಅಥವಾ ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕಾಗಲಿ ರವಿ ಹೋರವನ್ನು ನೀವು ಅನುಸರಣೆ ಮಾಡ್ಬೋದು ಈ ದಿನ. ಅದೇ ರೀತಿ ಅಗ್ರಿಮೆಂಟ್ಗಳಿಗೆ ಸಹಿ ಮಾಡುವಂಥದ್ದಾಗಲಿ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ ಆಗಲಿ, ಸ್ಥಿರಾಸ್ತಿಯ ಬಗ್ಗೆ ಆಗಲಿ, ನಿಮಗೆ ಯಾವುದೇ ಮಾಹಿತಿಗಳು ಬೇಕಿದ್ದರೂ ಅದು ಸಿಕ್ಕತ್ತೆ. ಅಥವಾ ಯಾವುದೇ ಮಾಹಿತಿಗಳನ್ನು ಬೇರೆಯವರಿಗೆ ನೀವು ತಲುಪಿಸಬೇಕು ಅಂದರೂ ಕೂಡ ಅದು ಕೂಡ ಪರಿಣಾಮಕಾರಿಯಾಗಿ ಅವರಿಗೆ ತಲುಪುವಂಥದ್ದು ಇದೆ. ಒಟ್ಟಾರೆ ಈ ದಿನ ಇರುವಂಥ ರವಿ ಹೋರ ಭಾಳ ಚೆನ್ನಾಗಿದೆ. ಇನ್ನು ಮನೆಯಲ್ಲೂ ಕೂಡ ತಂದೆ ಮತ್ತು ಮಗ, ಗಂಡು ಮಕ್ಕಳು ಇವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಭಾಳ ಚೆನ್ನಾಗಿರುತ್ತೆ ಈ ದಿನ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಶುಭ ಕಾರ್ಯಗಳನ್ನು ಆರಂಭ ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 39 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 36 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 20 ನಿಮಿಷದಿಂದ ಅಪರಾಹ್ನ 4 ಗಂಟೆ 17 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 23 ನಿಮಿಷದಿಂದ ರಾತ್ರಿ 11 ಗಂಟೆ 26 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಇದು ಕೂಡ ಚೆನ್ನಾಗಿದೆ. ಇದು ಕೂಡ ಫೇವರಬಲ್ ಆಗೇ ಇದೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಈ ಶುಕ್ರ ಹೋರಾದಲ್ಲಿ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ಇಂಟೀರಿಯರ್ ಡಿಸೈನರ್ಸ್ಗೆ ಮತ್ತು ರೇಷ್ಮೆ ವ್ಯಾಪಾರಿಗಳಿಗೆ ವಿಶೇಷವಾಗಿ ಒಳ್ಳೆಯ ಲಾಭ ಸಿಕ್ಕುವಂಥ ಸಂದರ್ಭ ಇದು. ಇನ್ನು ಈ ದಿನದಲ್ಲಿ ಈ ಶುಕ್ರ ಹೋರ ಇರುವಂಥ ಸಂದರ್ಭದಲ್ಲಿ ನೀವು ಯಾವುದೇ ವ್ಯಾಪಾರಿ ಚಟುವಟಿಕೆಗಳನ್ನು, ಯಾವುದೇ ಹಣಕಾಸಿನ ವ್ಯವಹಾರಗಳನ್ನು ಮಾಡಿದ್ರೂ ಕೂಡ ನಿಮಗೆ ಲಾಭಾಂಶ ಇದೆ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 36 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 34 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 17 ನಿಮಿಷದಿಂದ ಸಂಜೆ 5 ಗಂಟೆ 14 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 26 ನಿಮಿಷದಿಂದ ರಾತ್ರಿ 12 ಗಂಟೆ 29 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ಮೊದಲು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ
ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಇದು ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಪ್ರತಿಫಲವನ್ನು ತರುವಂಥದ್ದು. ಒಳ್ಳೆಯದಾಗಲಿ ಎಲ್ರಿಗೂ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಇದು ಮಾಘ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ತಿಥಿ ಇರುವಂತಹ ದಿನ. ಈ ಚತುರ್ಥಿಯನ್ನೇ ಈ ದಿನ ಕುಂದ ಚತುರ್ಥಿ ಅಂತ ಹೇಳಿ ಆಚರಣೆ ಮಾಡುವಂಥದ್ದಿದೆ. ಇಲ್ಲಿ ಕುಂದ ಚತುರ್ಥಿ ಅಂತಂದರೆ ಗಣೇಶ ಜಯಂತಿಯನ್ನು ಆಚರಣೆ ಮಾಡುವಂಥ ದಿನ ಇದು. ಕೆಲವರು ಇದನ್ನು ಮಾಘ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಅಂತ ಹೇಳಿ ಕರೆದು ಗಣೇಶನ ಜನ್ಮದಿನವನ್ನಾಗಿ ಆಚರಣೆ ಮಾಡುವಂಥದ್ದು ಇದೆ. ಇಲ್ಲಿ ವಿಶೇಷವಾಗಿ ಇಲ್ಲಿ ಕುಂದ ಅಂತ ಹೇಳಿದ್ರೆ ಮಲ್ಲಿಗೆ ಹೂ ಮತ್ತು ಎಳ್ಳು, ತಿಲ, ಇದರಿಂದ ಗಣೇಶನನ್ನು ಪೂಜೆ ಮಾಡಬೇಕು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಈ ದಿನ ನಮ್ಮ ಎಲ್ಲ ಸಂಕಷ್ಟಗಳನ್ನು ನಿವಾರಿಸುವಂಥ, ನಮ್ಮ ಕೆಲಸ ಕಾರ್ಯಗಳ ದಾರಿಯಲ್ಲಿ ಬರುವಂಥ ಅಡೆತಡೆಗಳನ್ನು ನಿವಾರಣೆ ಮಾಡಲಿಕ್ಕೆ ಮತ್ತು ನಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ತರಲಿಕ್ಕೆ ಗಣಪತಿಯ ಆರಾಧನೆ ಬಹಳ ಮುಖ್ಯ. ಅದರಲ್ಲೂ ಈ ಮಾಘ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ದಿನ ಆಚರಣೆ ಮಾಡುವಂಥ ಈ ಕುಂದ ಚತುರ್ಥಿ ಅತ್ಯಂತ ಮಹತ್ವಪೂರ್ಣವಾಗಿ ಇರುವಂಥದ್ದು. ಈ ದಿನ ಗಣೇಶನ ಜನ್ಮದಿನ. ಈ ದಿನ ಮಾಡುವಂಥ ಉಪವಾಸದಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಮತ್ತು ನಿರ್ವಿಘ್ನವಾಗಿ ಈ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ ಅನ್ನುವಂಥ ನಂಬಿಕೆ ಇದೆ. ಆದ್ದರಿಂದಲೇ ಈ ಉಪವಾಸದ ಫಲ ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು ಈ ದಿನ. ಹಾಗೆ ಈ ದಿನ ಗಣಪತಿಯ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡುವಂಥದ್ದು, ಅದರಲ್ಲೂ ಎಳ್ಳಿನಿಂದ ಅಭಿಷೇಕವನ್ನು ಮಾಡಬೇಕು ಅನ್ನುವಂಥದ್ದಿದೆ. ಮತ್ತು ಈ ದಿನ ಗಣಪತಿಗೆ ಮಲ್ಲಿಗೆ ಹೂಗಳಿಂದಲೇ ಪೂಜೆ ಮಾಡಬೇಕು, ಮಲ್ಲಿಗೆ ಹಾರವನ್ನೇ ಅರ್ಪಿಸಬೇಕು ಅನ್ನುವಂಥದ್ದು. ಜೊತೆಗೆ ಎಳ್ಳಿನಿಂದ ಮಾಡಿರುವಂಥ ಪದಾರ್ಥಗಳನ್ನು, ಮೋದಕ ಇರ್ಬೋದು, ಎಳ್ಳುಂಡೆ ಇರ್ಬೋದು, ಚಿಗಳಿ ಇರ್ಬೋದು, ಇಂಥದ್ದನ್ನು ಈ ದಿನ ನೈವೇದ್ಯವಾಗಿ ಅರ್ಪಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ಪೂಜೆ ಮಾಡಿದಂತಹ ಗಣಪತಿಯ ವಿಗ್ರಹವನ್ನು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯಂದು ನೀರಿನಲ್ಲಿ ವಿಸರ್ಜನೆ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಕುಂದ ಚತುರ್ಥಿಯನ್ನು ಆಚರಣೆ ಮಾಡುವಂಥ ಒಂದು ವಿಶೇಷ ದಿನ. ಇದನ್ನು ಕೆಲವರು ವರದ ಚತುರ್ಥಿ ಅಂತ ಹೇಳಿ ಕೂಡ ಕರೀತಾರೆ, ಕೆಲವರು ಮಾಘ ಗಣೇಶೋತ್ಸವ ಅಂತ ಹೇಳಿ ಕೂಡ ಕರೀತಾರೆ, ಕೆಲವರು ತಿಲಕುಂದ ಚತುರ್ಥಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಗಣಪತಿಯನ್ನು ಸ್ಮರಣೆ ಮಾತ್ರದಿಂದಲೇ ನಮಗೆ ಸಂತೋಷ, ಸಮೃದ್ಧಿ ಮತ್ತು ಮಾನಸಿಕ ಶಾಂತಿ ಲಭ್ಯವಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಜೊತೆಗೆ ಎಲ್ಲ ಕಷ್ಟಗಳು ಕೂಡ ನಿವಾರಣೆಯಾಗುತ್ತೆ. ಅದು ಒಂದೇ ಸಲ ನಿವಾರಣೆ ಆಗದೇ ಇದ್ದರೂ ಕೂಡ ಹಂತ ಹಂತವಾಗಿ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥ ಒಂದು ಬಲವಾದ ನಂಬಿಕೆ ಇದೆ. ಇದು ಹಿಂದೂ ಸಂಪ್ರದಾಯದಲ್ಲಿ ಇರುವಂಥ ಒಂದು ನಂಬಿಕೆ. ಗಣಪತಿಯನ್ನು ಪೂಜೆ ಮಾಡಿದ್ರೆ ವಿಘ್ನಗಳು ನಿವಾರಣೆಯಾಗತ್ತೆ ಅನ್ನುವಂಥದ್ದು. ಹಾಗಾಗಿ ಈ ದಿನ ಗಣಪತಿಯ ಸ್ಮರಣೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ವರದ ಗಣಪತಿ ಚತುರ್ಥಿ ಅಂತ ಹೇಳಿ ಆಚರಣೆ ಮಾಡೋದ್ರಿಂದ ಗಣಪತಿ ನಮಗೆ ವರದ ಅಂತ ಹೇಳಿದ್ರೆ ನಮಗೆ ಅಭಯವನ್ನು ನೀಡ್ತಾನೆ, ನಮಗೆ ಆಶೀರ್ವಾದವನ್ನು ಮಾಡ್ತಾನೆ, ವರವನ್ನು ಕೊಡ್ತಾನೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿನೇ ಜೀವನದಲ್ಲಿ ಸಮೃದ್ಧಿ ಬೇಕು, ಸಂತೋಷ ಬೇಕು ಅನ್ನುವಂಥವರು ಈ ಗಣಪತಿಯನ್ನು ಆರಾಧನೆ ಮಾಡಬೇಕು. ಇನ್ನು ಭಾದ್ರಪದ ಮಾಸದ ಗಣೇಶ ಚತುರ್ಥಿ ಏನಿದೆ, ಆ ದಿನ ತಾಯಿ ಗೌರಿಯ ಜೊತೆಯಲ್ಲಿ ಗಣಪತಿ ಬರ್ತಾನೆ ಭೂಲೋಕಕ್ಕೆ ಅನ್ನುವಂಥ ಒಂದು ವಿಚಾರ. ಆದರೆ ಈ ದಿನ ಗಣಪತಿಯ ಅವತಾರ ಆಯಿತು, ಗಣಪತಿಯ ಜನನ ಆಯಿತು ಅಂತ ಹೇಳಿ ಪೂಜೆ ಮಾಡುವಂಥದ್ದಿದೆ. ಹಾಗಾಗಿ ಈ ದಿನ ಬೆಳಿಗ್ಗೆಯೇ ಪ್ರಾತಃ ಕಾಲದಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ಗಣಪತಿಯನ್ನು ಅಥವಾ ಗಣಪತಿಯ ವಿಗ್ರಹವನ್ನು ನೀವು ಅರಿಶಿನದಿಂದ ಮಾಡಿಕೊಳ್ಬಹುದು, ಅಥವಾ ಬೆಳ್ಳಿಯ ಗಣಪತಿ ವಿಗ್ರಹ ಇದ್ದರೆ ಅದನ್ನೇ ಇಟ್ಟು ಈ ದಿನ ಪೂಜೆ ಮಾಡಬಹುದು ಅನ್ನುವಂಥದ್ದು. ಹಾಗೆ ಷೋಡಶೋಪಚಾರಗಳಿಂದ ಗಣಪತಿಯ ಪೂಜೆ ಮಾಡಿ, ಹಾಗೆ ಈ ದಿನ ಗಣಪತಿಯನ್ನು ದೂರ್ವೆಯಿಂದ ಕೂಡ ಪೂಜೆ ಮಾಡಬಹುದು ಅನ್ನುವಂಥದ್ದಿದೆ. ಆ ಸಂದರ್ಭದಲ್ಲಿ ಓಂ ಗಂ ಗಣಪತಿಯೇ ನಮಃ ಅನ್ನುವಂಥ ಮಂತ್ರವನ್ನು 21 ಬಾರಿ ಪಠಣ ಮಾಡಿ 21 ಗರಿಕೆಗಳನ್ನು ಗಣಪತಿಗೆ ಸಮರ್ಪಣೆ ಮಾಡಿ ತುಪ್ಪದ ದೀಪದಿಂದ ಆರತಿಯನ್ನು ಮಾಡಿ, ಈಗಾಗಲೇ ಹೇಳಿದಾಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗೆ ಈ ದಿನ ಮಾಡಿದಂತಹ ದಾನ ಕೂಡ ಬಹಳ ಮುಖ್ಯವಾದ ಫಲಿತಾಂಶವನ್ನು ನೀಡುತ್ತೆ. ಆದ್ದರಿಂದ ಈ ದಿನ ಬೆಚ್ಚನೆಯ ಬಟ್ಟೆಗಳನ್ನು, ಕಂಬಳಿಯನ್ನು ಅಥವಾ
ಹತ್ತಿಯ ವಸ್ತ್ರಗಳನ್ನು, ಇನ್ನು ಎಳ್ಳು ಬೆಲ್ಲ ಇತ್ಯಾದಿಗಳನ್ನು ಕೂಡ ದಾನ ಮಾಡಬಹುದು. ಹಾಗಾಗಿ ಈ ಕುಂದ ಚತುರ್ಥಿ ಬಹಳ ಪರಿಣಾಮಕಾರಿಯಾಗಿರುವಂತಹ ಒಂದು ದಿನ. ಇನ್ನು ಈ ಗಣಪತಿಯ ಜನನದ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ. ಇಲ್ಲಿ ಪಾರ್ವತಿ ಸ್ನಾನಕ್ಕೆಂದು ಹೊರಟಾಗ ಯಾರೂ ಒಳಗೆ ಬರಬಾರ್ದು ಅಂತ ಹೇಳಿ ಒಂದು ಮಗುವನ್ನ ಸೃಷ್ಟಿ ಮಾಡಿ ಅದನ್ನ ಬಾಗಿಲಿನಲ್ಲಿ ಒಳಗೆ ಯಾರೂ ಬರದಂತೆ ನೋಡಿಕೋ ಅಂತ ಹೇಳಿ ಅಲ್ಲಿ ನಿಲ್ಲಿಸ್ತಾಳೆ. ಆ ಸಮಯದಲ್ಲಿ ಶಿವ ಮನೆಗೆ ವಾಪಸ್ಸು ಬಂದಾಗ, ಕೈಲಾಸಕ್ಕೆ ಬಂದಾಗ ಅಲ್ಲಿ ಪಾರ್ವತಿ ದೇವಿಯ ಆದೇಶದಂತೆ ಮಗು ಶಿವನನ್ನೇ ಒಳಗೆ ಬರದಂತೆ ತಡೆಯುತ್ತೆ. ಇಲ್ಲಿ ಶಿವನಿಗೆ ಜಿಜ್ಞಾಸೆ ಉಂಟಾಗುತ್ತೆ. ನನ್ನ ಮನೆಗೆ ನನಗೆ ಪ್ರವೇಶ ಇಲ್ಲ, ಈ ಬಾಲಕ ಯಾರು ಅಂತ ಹೇಳಿ ತಾಳ್ಮೆಯನ್ನು ಕಳ್ಕೊಂಡು ಕೋಪದಿಂದ ಆ ಮಗುವಿನ ತಲೆಯನ್ನೇ ಕಡಿದು ಬಿಡ್ತಾನೆ. ಆ ಸಂದರ್ಭದಲ್ಲಿ ಪಾರ್ವತಿ ದೇವಿ ಬಂದು ನೋಡಿದಾಗ ಆ ಮಗು ತನ್ನ ಸೃಷ್ಟಿಯನ್ನೇ ಅಂತ ಹೇಳಿ ಮತ್ತೆ ಆ ಮಗುವನ್ನು ಬದುಕಿಸಿ ಕೊಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಆಗ ಶಿವಗಣಗಳನ್ನು ಕರೆದು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರುವಂಥವರ ತಲೆಯನ್ನು ತರುವಂತೆ ಆದೇಶ ಮಾಡ್ತಾನೆ. ಅದಕ್ಕಾಗಿಯೇ ನಾವು ಉತ್ತರ ದಿಕ್ಕಿಗೆ ತಲೆಯನ್ನು ಹಾಕಿ ಮಲಗಬಾರದು ಅನ್ನುವಂಥ ಒಂದು ಸಂದೇಶ ಇದರಲ್ಲಿರುವಂಥದ್ದು. ಜೊತೆಗೆ ಒಂದು ಆನೆ ಮಾತ್ರ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ದಾಗ ಅದರ ತಲೆಯನ್ನೇ ಕಡಿದು ತಂದು ಆ ಮಗುವಿನ ದೇಹದ ಮೇಲೆ ಇಡ್ತಾರೆ. ಇದರಿಂದ ಗಣಪತಿಗೆ ದೇಹ ಮಾತ್ರ ಭಿನ್ನವಾಗಿರುತ್ತೆ, ಆದರೆ ತಲೆಯ ಭಾಗ ಆನೆಯ ಸೊಂಡಿಲಿನಂತೆ ಇರುವಂಥದ್ದು. ಹಾಗಾಗಿನೇ ಆ ಮಗುವಿಗೆ ಗಣೇಶ, ಗಣಪತಿ ಅಂತ ಹೇಳಿ ಹೆಸರು ಬಂತು ಅನ್ನುವಂಥ ಒಂದು ಉಲ್ಲೇಖ ಅದು ತಮಗೆ ಗೊತ್ತಿರುವಂಥದ್ದು. ಹಾಗಾಗಿನೇ ಈ ಪೌರಾಣಿಕ ಕಥೆಗಳ ಪ್ರಕಾರ ಈ ದಿನ ಚಂದ್ರನನ್ನು ನೋಡಬಾರದು ಅನ್ನುವಂಥದ್ದು ಕೂಡ ಇದೆ. ಅದಕ್ಕೂ ಒಂದು ಹಿನ್ನೆಲೆ ಇದೆ. ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ಸಂದರ್ಭೋಚಿತವಾಗಿ ನಾವು ನೋಡೋಣ. ಹಾಗಾಗಿ ಈ ದಿನ ಚಂದ್ರ ದರ್ಶನವನ್ನು ಮಾಡಬೇಡಿ, ಆದರೆ ಗಣಪತಿಯನ್ನು ಸ್ಮರಣೆ ಮಾಡಿ, ಗಣಪತಿಯ ಸ್ತೋತ್ರ ಹೇಳ್ಕೊಳ್ಳಿ, ಎಲ್ಲಾದರೂ ದರ್ಶನ ಮಾಡಿ. ಜೊತೆಗೆ ನಿಮ್ಮ ಮನೆಯಲ್ಲಿ ಗಣಪತಿಯ ವಿಗ್ರಹ ಇದ್ದರೆ, ಇಲ್ಲ ಅಂತ ಹೇಳಿದ್ರೆ ಅರಿಶಿನದಿಂದಲಾದರೂ ಗಣಪತಿಯನ್ನು ತಯಾರು ಮಾಡಿಕೊಂಡು ಅದಕ್ಕೆ ಈಗಾಗಲೇ ಹೇಳಿದ ರೀತಿಯಲ್ಲಿ ಪೂಜೆಗಳನ್ನು ಮಾಡಿ ಇಷ್ಟಾರ್ಥಗಳನ್ನು ಗಣಪತಿ ನೆರವೇರಿಸ್ತಾನೆ. ನಿಮ್ಮ ಜೀವನದಲ್ಲಿ ಇದ್ದಂತಹ ಸಂಕಷ್ಟಗಳು, ಸಮಸ್ಯೆಗಳು ನಿವಾರಣೆಯಾಗುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿರುವಂಥ ಚಂದ್ರನಿಂದ ವಿಶೇಷವಾದಂತಹ ಅನುಕೂಲತೆಗಳು ಸಿಕ್ಕತ್ತೆ. ಅದರಲ್ಲೂ ಈ ದಿನದಲ್ಲಿ ಹೊಸ ಕಾರ್ಯಗಳನ್ನು ಆರಂಭ ಮಾಡುವಂಥ ಉತ್ಸಾಹ ಬಹಳ ಚೆನ್ನಾಗಿರುತ್ತೆ. ಅದರಿಂದಲೇ ಗಣಪತಿಯ ಸ್ತುತಿಯೊಂದಿಗೆ, ಗಣಪತಿಯ ಆರಾಧನೆಯೊಂದಿಗೆ ನಿಮ್ಮ ಹೊಸ ಕೆಲಸಗಳನ್ನು ಆರಂಭ ಮಾಡ್ಬೋದು, ಒಳ್ಳೆಯದಾಗುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಹಣಕಾಸಿನ ವ್ಯವಸ್ಥೆ ಕೂಡ ಬಹಳ ಉತ್ತಮವಾಗಿರುತ್ತೆ. ಅದರಲ್ಲೂ ಹೊಸ ವ್ಯಕ್ತಿಗಳ ಪರಿಚಯ ಈ ದಿನ ಆಗುವಂಥದ್ದು. ಹಾಗಾಗಿ ನಿಮ್ಮ ಮುಂದಿನ ವ್ಯವಹಾರಗಳಿಗೆ ಈ ಪರಿಚಯ ತುಂಬ ಅನುಕೂಲವನ್ನು ತರುತ್ತೆ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳು, ಅದರಲ್ಲೂ ಈ ಸ್ಥಿರಾಸ್ತಿಯ ಬಗ್ಗೆ ಇರುವಂಥ ನಿಮ್ಮ ಒಂದು ಪ್ರಯತ್ನ ಬಹಳಷ್ಟು ಲಾಭವನ್ನು ತರುತ್ತೆ ನಿಮಗೆ. ಹಾಗೆ ಈ ದಿನ ಮನೆಯಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿರಲಿ, ವಿವಾದಗಳಿರಲಿ, ಅದನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಸಾಧ್ಯತೆ ಕೂಡ ಇದೆ. ಆದರೆ ಈ ದಿನದಲ್ಲಿ ನಿಮ್ಮ ಒಂದು ಸಾಮಾಜಿಕ ವಲಯದಲ್ಲಿ ಮಾಡಿಕೊಂಡಿರುವಂಥ ಕೆಲವೊಂದು ಜವಾಬ್ದಾರಿಗಳು, ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ವಲ್ಲ ಅನ್ನುವಂಥ ನೋವು ನಿಮಗೆ ಕಾಡುವಂಥದ್ದು ಇದೆ. ಹಾಗಾಗಿ ಈಗಾಗಲೇ ಆಗಿರುವಂಥ ಕೆಲಸ ಕಾರ್ಯಗಳ ಕಮಿಟ್ಮೆಂಟ್ ಏನಿದೆ ಅದು ನೆರವೇರ್ತಾ ಇಲ್ಲ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಬರುವಂಥ ವಿಚಾರ. ಹಾಗಾಗಿನೇ ಇದನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂಥದ್ದನ್ನು ಕೆಲವು ಹಿರಿಯರಿಂದ, ಗುರುಗಳಿಂದ ನೀವು ಮಾರ್ಗದರ್ಶನ ಪಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ನಿಮ್ಮ ಶಕ್ತಿ, ಸಾಮರ್ಥ್ಯ, ನಿಮ್ಮ ಕಾಲ ಏನಿದೆ ಅಂದರೆ ಸಮಯ ಏನಿದೆ, ಇದಕ್ಕೆ ಅನುಗುಣವಾಗಿ ನೀವು ಬೇರೆಯವರಿಗೆ ಕಮಿಟ್ ಆಗಬೇಕು, ಅಂದರೆ ಆಶ್ವಾಸನೆಗಳನ್ನು ಕೊಡಬೇಕು ಅನ್ನುವಂಥ ವಿಚಾರ ಈ ದಿನ ನಿಮಗೆ ಗೊತ್ತಾಗುತ್ತೆ. ಇದು ಒಂದು ಹೊಸದಾಗಿ ನಿಮಗೆ ಬರುವಂಥ ಒಂದು ಜ್ಞಾನ, ತಿಳುವಳಿಕೆ, ನಾಲೆಡ್ಜ್ ಇದು. ಅದನ್ನು ಮುಂದೆ ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೂ ಕೂಡ ಈ ದಿನ ಶುಭ ಫಲಗಳಿರುತ್ತೆ. ಅದರಲ್ಲೂ ಈ ದಿನ ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ಬಹಳ ಎಚ್ಚರಿಕೆಯಿಂದ ಗಮನಿಸ್ತೀರಿ. ಹಾಗಾಗಿ ಈ ದಿನದ ಕೆಲಸಗಳಲ್ಲಿ ನಿಮಗೆ ವಿಶೇಷವಾದಂತಹ ಒಂದು ಫಲ ಸಿಕ್ಕತ್ತೆ.
ಹಾಗೆ ಈ ದಿನ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳಿಗೆ ಕುಟುಂಬಸ್ಥರ ಬೆಂಬಲ ಚೆನ್ನಾಗಿದೆ, ನೆರವು ಚೆನ್ನಾಗಿದೆ. ಇನ್ನು ಕಚೇರಿಯಲ್ಲಿ ನಿಮ್ಮ ಮೇಲಧಿಕಾರಿಗಳ ಒಂದು ಮಾರ್ಗದರ್ಶನ ಇರ್ಬೋದು, ಸಹೋದ್ಯೋಗಿಗಳ ಸಹಕಾರ ಕೂಡ ನಿಮಗೆ ಅತ್ಯುತ್ತಮ ಫಲವನ್ನು ತರುತ್ತೆ. ಆದರೆ ಈ ದಿನ ವ್ಯಾಪಾರದಲ್ಲಿ ಬರುವಂಥ ಅಡ್ಡಿ ಆತಂಕಗಳು, ಸಣ್ಣ ಪುಟ್ಟ ಸಮಸ್ಯೆಗಳು, ಇದು ಈ ದಿನ ನಿಮ್ಮನ್ನು ತುಂಬ ಬಾಧಿಸುತ್ತೆ. ಆದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ತೀರಾ ಪರಿಚಿತರ, ಬಂಧು ಬಾಂಧವರ ಅಥವಾ ಹಿರಿಯರ ಒಂದು ಮಾರ್ಗದರ್ಶನ ನಿಮಗೆ ಸಹಾಯಕವಾಗುತ್ತೆ ಈ ದಿನದಲ್ಲಿ. ಹಾಗೆ ನಿಮ್ಮ ಗುರಿಯನ್ನು ಸಾಧಿಸಲಿಕ್ಕೆ ಈ ದಿನ ನಿಮ್ಮ ಭಾವನೆಗಳನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಬರುವಂತಹ ಹೊಸ ಅವಕಾಶಗಳೇನಿದೆ, ಆಪರ್ಚುನಿಟೀಸ್ ಏನಿದೆ, ಅದನ್ನು ಕೂಡ ನೀವು ಸಮರ್ಥವಾಗಿ ಉಪಯೋಗ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ವಾಹನ ಯೋಗ ಚೆನ್ನಾಗಿದೆ, ನಿಮ್ಮ ಪ್ರಯಾಣ ಕೂಡ ಅನುಕೂಲಕರವಾಗಿರುತ್ತೆ. ಹಾಗಾಗಿನೇ ಈ ದಿನದ ಪ್ರಯತ್ನಗಳು ನಿಮಗೆ ಉತ್ತಮ ಫಲವನ್ನು ನೀಡುತ್ತೆ, ಸಮಾಧಾನವನ್ನು ತರುತ್ತೆ. ಆದರೆ ಹಳೆಯ ವಿಚಾರಗಳ ಬಗ್ಗೆ ಈ ದಿನ ಹೆಚ್ಚು ಗಮನ ಹರಿಸಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಜಿಜ್ಞಾಸೆ ಇರುವಂಥದ್ದು, ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ವ್ಯವಹಾರ ಮಾಡುವಂಥವ್ರು, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ ಈ ದಿನ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಇದೆ. ಆದರೆ ನಿಮ್ಮ ಒಂದು ಒಳ ಚಿಂತನೆ ಜಾಸ್ತಿ ಆಗುತ್ತೆ. ನಿಮ್ಮನ್ನು ನೀವು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಿ. ಎಲ್ಲಿ ಎಡವಿದ್ದೀರಿ, ಎಲ್ಲಿ ತಪ್ಪಾಗಿದೆ, ಎಲ್ಲಿ ಭಾವನೆಗಳಿಗೆ ಧಕ್ಕೆ ಆಗಿದೆ ಅನ್ನುವಂಥ ವಿಚಾರಗಳನ್ನು ಮನನ ಮಾಡಿಕೊಳ್ಳುವಂಥ ಒಂದು ಸಂದರ್ಭ. ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ನಿಮಗೆ ಆಗಿರುವಂಥ ಒಂದು ಆಘಾತ ಇರ್ಬೋದು, ಅಥವಾ ಒಂದು ತಪ್ಪು ತಿಳುವಳಿಕೆ ಇರ್ಬೋದು, ಇದನ್ನು ಪರಿಹರಿಸಿಕೊಳ್ಳಿಕ್ಕೂ ಕೂಡ ನಿಮಗೆ ಸಹಾಯಕವಾಗುತ್ತೆ ನಿಮ್ಮ ಚಿಂತನೆ ಈ ದಿನ. ಇನ್ನು ಈ ದಿನದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೊಂಡರೂ ಕೂಡ ಆರಂಭಿಕ ಅಡೆತಡೆಗಳು ಇರುತ್ತೆ, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ತುಂಬ ಇರುತ್ತೆ. ಹಾಗಾಗಿನೇ ತಾಳ್ಮೆಯಿಂದ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಹೊಸ ಪ್ರಯತ್ನಗಳನ್ನು ಮಾಡಬೇಡಿ. ಇರುವಂಥ ಯಥಾಸ್ಥಿತಿಯೇ ಮುಂದುವರಿಲಿ. ಏಕೆಂದರೆ ಈ ದಿನದ ಪ್ರಯತ್ನಗಳು ನಿಮಗೆ ಅಷ್ಟೊಂದು ಫಲವನ್ನು ನೇರವಾಗಿ ತರ್ತಾ ಇಲ್ಲ. ಇನ್ನು ಅಡಚಣೆಗಳಿರೋದ್ರಿಂದಲೇ ವ್ಯಾಪಾರದಲ್ಲಿ ಅಲ್ಪ ಲಾಭಗಳು ಸಿಕ್ಕುವಂಥದ್ದು. ಹಾಗಾಗಿ ಸ್ವಲ್ಪ ಸಮಾಧಾನದಿಂದ ಇರಿ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಈ ದಿನದ ವ್ಯವಹಾರಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಇಲ್ಲ ಒಮ್ಮೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಈಗಾಗಲೇ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವ ಯಾವ ಸಮಸ್ಯೆಗಳಿದೆ, ಯಾವ ರೀತಿಯ ಸಮಸ್ಯೆಗಳು ಎದುರಾಗತ್ತೆ ಅನ್ನುವಂಥ ಅನುಭವವನ್ನು ಪಡ್ಕೊಂಡಿದ್ದೀರಿ. ಮತ್ತೆ ಮತ್ತೆ ಅದೇ ಸಮಸ್ಯೆಗೆ ನೀವು ಈ ದಿನ ಮರಳುವಂಥ ಸಾಧ್ಯತೆ ಇರುತ್ತೆ. ಅಂದರೆ ನಿಮಗೆ ತಪ್ಪಿನ ಅರಿವಾಗಿದ್ದರೂ ಕೂಡ ಈ ದಿನ ಮತ್ತೊಮ್ಮೆ ಒಂದು ಡ್ಯಾಶಿಂಗ್ ನೇಚರ್ ಇರೋದರಿಂದ, ಕೆಲಸಗಳು ಯಾವ ರೀತಿಯಲ್ಲಿ ಎದುರಿಸಬೇಕು ಅನ್ನುವಂಥ ಒಂದು ಮಂಡು ಧೈರ್ಯ ಇರೋದರಿಂದ ಅಂಥ ಕೆಲಸಗಳೇ ಈ ದಿನ ರಿಪೀಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ನಿಮಗೆ ನೀವೇ ಒಂದು ಸ್ಪರ್ಧೆಯನ್ನು, ಒಂದು ಪಂಥವನ್ನು ಆಹ್ವಾನ ಮಾಡಿಕೊಳ್ಳುವಂಥದ್ದು, ಒಂದು ಚಾಲೆಂಜನ್ನು ನೀವೇ ಸೃಷ್ಟಿ ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಎಲ್ಲದಕ್ಕೂ ಕೂಡ ನಿಮ್ಮ ಮನಸ್ಥಿತಿಯೇ ಕಾರಣವಾಗಿರುವಂಥದ್ದು. ಹಾಗಾಗಿನೇ ಈ ದಿನ ನಿಮ್ಮ ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಅದೃಷ್ಟದ ಜೊತೆ ಹೆಚ್ಚು ಆಟ ಆಡುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಹಿರಿಯರು ಹೇಳುವಂಥ ಮಾತು ಕೂಡ ಇದು. ಇದನ್ನು ನೀವು ಸ್ವಲ್ಪ ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನದ ಪ್ರಯಾಣ ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರ್ತಾ ಇಲ್ಲ. ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ವಾಹನವನ್ನು ಈ ದಿನ ಬೇರೆಯವರ ಕೈಗೆ ಕೊಡುವಂಥದ್ದನ್ನು ಮಾಡಬೇಡಿ. ಏಕೆಂದರೆ ವಾಹನಕ್ಕೆ ಸ್ವಲ್ಪ ಹಾನಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ವೃತ್ತಿಪರ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಇನ್ನು ಮನೆಯಲ್ಲೂ ಕೂಡ ಕೆಲವೊಮ್ಮೆ ಈ ಮಾತುಕತೆ, ವಾದ ವಿವಾದ ಇದು ನಿಮಗೆ ಕಿರಿಕಿರಿಯನ್ನು ತರುವಂಥದ್ದು. ಹಾಗಾಗಿ ಸ್ವಲ್ಪ ಸಮಾಧಾನದಿಂದ ಇರುವಂಥ ಒಂದು ಪ್ರಯತ್ನವನ್ನು ಮಾಡಿ. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ಏನಾದರೂ ಒಂದು ಕೆಲಸವನ್ನು ಮಾಡಬೇಕು, ಹೊಸದಾಗಿ ಮಾಡಬೇಕು, ಸಾಧನೆ ಮಾಡಬೇಕು ಅನ್ನುವಂಥ ತುಡಿತ ಈ ದಿನ ಜಾಸ್ತಿ ಇರುವಂಥ ಸಂದರ್ಭ ಇದೆ. ಗ್ರಹ ಸ್ಥಾನಗಳು ನಿಮಗೆ ಅನುಕೂಲಕರವಾಗಿರೋದರಿಂದ ನಿಮ್ಮ ಇಚ್ಛೆ ನೆರವೇರುತ್ತೆ, ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗೆ ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ದಿನ ಒಂದು ಕೆಲಸದಲ್ಲಿ ಭಾಗಿಯಾಗುವಂಥದ್ದು. ಏಕೆಂದರೆ ಕುಟುಂಬಸ್ಥರ ಬೆಂಬಲ ಚೆನ್ನಾಗಿರೋದ್ರಿಂದ, ಅವರ ಸಪೋರ್ಟ್ ಇರೋದರಿಂದ ಈ ದಿನ ಎಂಥ ಕೆಲಸವನ್ನು ಮಾಡುವಂಥ ಒಂದು ಧೈರ್ಯ ನಿಮ್ಮಲ್ಲಿರುತ್ತೆ, ಆತ್ಮವಿಶ್ವಾಸ ಇರುತ್ತೆ. ಹಾಗಾಗಿನೇ ಕೆಲಸ ಕಾರ್ಯಗಳು ಬಹಳ ವಿಶೇಷ ಫಲವನ್ನು ನಿಮಗೆ ಕೊಡುವಂಥದ್ದು. ಇನ್ನು ದೀರ್ಘಕಾಲದಿಂದ ಇರುವಂಥ ಸಮಸ್ಯೆ ಬಗೆಹರಿಲಿಕ್ಕೆ ಈ ದಿನ ಪ್ರಯತ್ನ ಪಡುವಂಥದ್ದು ಕೂಡ ಇದೆ. ಹಾಗಾಗಿನೇ ನಿಮ್ಮ ಪ್ರಯತ್ನದಲ್ಲಿ ಪ್ರಗತಿ ಇರುತ್ತೆ ಈ ದಿನ. ಹಾಗೆ ಈ ಹಣಕಾಸಿನ ವಿಚಾರದಲ್ಲಿ, ವ್ಯಾಪಾರದ ವಿಚಾರದಲ್ಲಿ ಹಠಾತ್ತಾಗಿ ಲಾಭಗಳು ಬರುವಂಥ ಸೂಚನೆಗಳು ಕೂಡ ಈ ದಿನ ಇದೆ. ಇನ್ನು ಬಾಲ್ಯ ಸ್ನೇಹಿತರನ್ನು ಭೇಟಿ ಮಾಡುವಂಥದ್ದು, ಅವರ ಜೊತೆ ಮಾತುಕತೆ, ಸಂವಾದ, ಕಷ್ಟ ಸುಖಗಳ ವಿಚಾರ ವಿನಿಮಯ ಆಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಪ್ರಗತಿದಾಯಕವಾದಂಥ ದಿನ. ತುಂಬ ದಿನ ಮನಸ್ಸಿನಲ್ಲಿ ಉಳಿಯುವಂಥ ಒಂದು ಕೆಲಸ ಆಗುವಂಥ ದಿನ ಕೂಡ. ಹಾಗಾಗಿ ಸ್ಮರಣೀಯವಾದಂಥ ದಿನ ಆಗುತ್ತೆ ನಿಮಗೆ. ಕುಟುಂಬಸ್ಥರ ಬೆಂಬಲ ಜೊತೆಗೆ ನಿಮ್ಮ ಪತಿ ಅಥವಾ ಪತ್ನಿ ಅಥವಾ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ತುಂಬ ಸಹಕರಿಸುವಂಥದ್ದು ಕೂಡ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಶತ್ರುಗಳ ಸಂಹಾರ ಆಗುವಂಥದ್ದು. ಅಂದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾರು ಅಡ್ಡಿಪಡಿಸ್ತಾ ಇದ್ರು, ನಿಮ್ಮ ಉತ್ಸಾಹಕ್ಕೆ ಯಾರು ತಣ್ಣೀರನ್ನು ಎರಚಿಸ್ತಾ ಇದ್ರು, ಅಂಥವರು ಈ ದಿನ ನಿಮ್ಮಿಂದ ದೂರ ಉಳಿಯುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಕೆಲಸ ಕಾರ್ಯಗಳು ಬಹಳ ನಿರ್ವಿಘ್ನವಾಗಿ ನೆರವೇರುವಂಥದ್ದು. ಇನ್ನು ಪ್ರತಿ ಪ್ರಯತ್ನಕ್ಕೂ ಕೂಡ ಯಾರಾದರೂ ಒಬ್ಬರು ಒಂದು ಭಿನ್ನಾಭಿಪ್ರಾಯವನ್ನು ಹೇಳುವಂಥ ಸಂದರ್ಭ ಇತ್ತು. ಆದರೆ ಈ ದಿನ ಅಂಥದ್ದು ಕೂಡ ತುಂಬ ಕಡಿಮೆಯಾಗುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಆತ್ಮವಿಶ್ವಾಸ ಏನಿದೆ ಅದು ಹಲವು ಕಡೆ ಉಪಯೋಗಕ್ಕೆ ಬರುವಂಥದ್ದಿದೆ. ಧೈರ್ಯದಿಂದ ಕೆಲಸಗಳನ್ನು ಮುಂದುವರಿಸುವಂಥ ಒಂದು ಆಸಕ್ತಿ ಇದೆ. ಹಾಗಾಗಿನೇ ವೇರ್ ಧರಿಸಿ ವಿಲ್ ಧರಿಸಿಯವೇ ಅಂತ ಹೇಳುವಂಥದ್ದು ನಿಮ್ಮ ಈ ದಿನದ ಆತ್ಮವಿಶ್ವಾಸಕ್ಕೆ, ನಿಮ್ಮ ಪ್ರಯತ್ನಕ್ಕೆ. ಇದರಿಂದ ಸುಲಭದಲ್ಲಿ ಯಶಸ್ಸು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ನಿಮಗೆ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಅತ್ಯುತ್ತಮವಾದಂಥ ಫಲಗಳು ಕೂಡ ಸಿಕ್ಕುವಂಥದ್ದಿದೆ. ಇನ್ನು ಈ ದಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಜೊತೆಗೆ ನಿಮ್ಮ ಕುಟುಂಬಸ್ಥರ ಆರೋಗ್ಯ ಕೂಡ ಈ ದಿನ ನಿಮಗೆ ಪ್ರಮುಖವಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರ ಕೂಡ ತುಂಬ ಮಹತ್ವಪೂರ್ಣವಾಗಿರುವಂಥದ್ದು. ಹಾಗಾಗಿ ಈ ದಿನ ಕೆಲವೊಂದು ಪ್ರಮುಖವಾದಂಥ ವಿಚಾರಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇದೆ. ಮನಸ್ಸಿಗೆ ಸಮಾಧಾನ ತರುತ್ತೆ, ತೃಪ್ತಿ ತರುತ್ತೆ. ಆದರೆ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಜನಾರ್ದನನ ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಈ ದಿನ ಒಂದು ಕೆಲಸವನ್ನು ಮುಗಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಬಹಳ ಗುರುತರವಾಗಿರುವಂಥ ಕೆಲಸ. ಆ ಕೆಲಸದಿಂದ ನಿಮಗೆ ಒಳ್ಳೆಯ ಶ್ರೇಯಸ್ಸು, ಒಳ್ಳೆಯ ಸಮೃದ್ಧಿ ಬರುವಂಥದ್ದಿದೆ. ಆದರೆ ಬೇರೆ ಬೇರೆ ಕಾರಣಗಳಿಂದ ಆ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸುವಂಥ ಒಂದು ಸಂದರ್ಭ ಬರುತ್ತೆ. ಇದು ನಿಮ್ಮ ಮನಸ್ಸಿಗೆ ತುಂಬ ವೇದನೆ ಉಂಟಾಗುವಂಥದ್ದು. ಏಕೆಂದರೆ ತುಂಬ ಇಷ್ಟಪಟ್ಟು ಆರಂಭ ಮಾಡಿರುವಂಥ ಕೆಲಸ ಈ ದಿನ ಕೈಗೆ ಬಂದ ತುತ್ತು ಬಾಯಿಯವರೆಗೆ ಇಲ್ವಲ್ಲ ಅನ್ನುವಂಥ ಒಂದು ಚಿಂತೆ ಮನಸ್ಸಿಗೆ ಮೂಡುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನದ ವಿದ್ಯಮಾನಗಳು ನಿಮಗೆ ಮಿಶ್ರ ಫಲವನ್ನು ತರುವಂಥ ಪ್ರಯತ್ನದಲ್ಲಿರುತ್ತೆ. ಹಾಗೆ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ಯಾರನ್ನೂ ಕೂಡ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಈ ದಿನ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ನೀವು ಮಾಡುವಂಥ ಪ್ರತಿ ವೆಚ್ಚ ಅದು ಲೆಕ್ಕಾಚಾರದಲ್ಲೇ ಇರಬೇಕಾಗತ್ತೆ. ಕೆಲವೊಂದು ವೃಥಾ ಖರ್ಚುಗಳು ಜಾಸ್ತಿ ಆಗುವಂಥ ಸಂದರ್ಭ ಕೂಡ ಇದೆ. ಸ್ವಲ್ಪ ಜಾಗ್ರತೆ.
ಇನ್ನು ಈ ಸ್ಥಿರಾಸ್ತಿಯ ಬಗ್ಗೆ ಈ ದಿನ ಯಾವುದೇ ರೀತಿಯ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಏಕೆಂದರೆ ನಿಮ್ಮ ಒಂದು ಪ್ರಯತ್ನ ನಿರೀಕ್ಷಿತ ಫಲವನ್ನು ಈ ದಿನ ತರಲ್ಲ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಉತ್ಸಾಹ ಕಡಿಮೆ ಇರುವಂಥ ದಿನ ನಿಮಗೆ. ಏಕೆಂದರೆ ಈಗಾಗಲೇ ಆ ಬಗ್ಗೆ ಆಗಿರುವಂಥ ಕೆಲವೊಂದು ನೋವುಗಳಿರ್ಬೋದು, ಕೆಲವೊಂದು ಸಂಕಟಗಳಿರ್ಬೋದು, ದುಃಖದ ಪರಿಸ್ಥಿತಿ, ಇದನ್ನು ರಿಪೇರಿ ಮಾಡಿಕೊಳ್ಳುವಂಥ ಒಂದು ಹಂತದಲ್ಲಿ ಇರ್ತೀರಿ. ಹಾಗಾಗಿ ನಿಮ್ಮ ಮನಸ್ಸು ಇನ್ನೂ ಸರಿದಾರಿಗೆ ಬಂದಿಲ್ಲ. ಅದು ಬರಬೇಕಾದ್ರೆ ಇನ್ನೂ ಕೆಲ ಸಮಯ ಬೇಕಾಗತ್ತೆ. ಆದರೆ ಪ್ರಯತ್ನವನ್ನಂತೂ ನೀವು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮನ್ನು ನೀವು ನಿಮ್ಮ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳುವಂಥದ್ದು, ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಬಹಳ ಮುಖ್ಯ. ಏಕೆಂದರೆ ಕೆಲವೊಮ್ಮೆ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಇಲ್ಲದೆ ಕೆಲಸಗಳು ಪೂರ್ಣ ಫಲವನ್ನು ಕೊಟ್ಟಿಲ್ಲ. ಈ ಬಗ್ಗೆ ಸ್ವಲ್ಪ ಗಮನ ಹರಿಸುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ನಿಮ್ಮ ಗುರುಗಳನ್ನು ಸ್ಮರಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮಗೆ ಗುರುಗಳ ಮಾರ್ಗದರ್ಶನ ಇಲ್ಲ, ನಿಮ್ಮ ಕುಟುಂಬಸ್ಥರ ಸಹಕಾರ ಕೂಡ ಇಲ್ಲ. ಇದು ಪೂರ್ಣ ಪ್ರಮಾಣದಲ್ಲಿ ಇರಲ್ಲ. ಹಾಗೆ ಬೇಕು ಬೇಡದ ರೀತಿಯಲ್ಲಿ ಕೆಲಸಗಳನ್ನು ಮಾಡುವಂಥ ಒಂದು ಮನಸ್ಸಿರುತ್ತೆ. ಹಾಗಾಗಿನೇ ಅರ್ಧಂಬರ್ಧ ಮನಸ್ಸಿನಿಂದ ಮಾಡುವಂಥ ಕೆಲಸ ಕಾರ್ಯಗಳು ಅರ್ಧಂಬರ್ಧ ಫಲಿತಾಂಶವನ್ನೇ ತರುತ್ತೆ. ಇದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಇನ್ನು ಈ ದಿನ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಡಚಣೆಗಳು ಉಂಟಾಗುವಂಥದ್ದು ಕೂಡ ಇದೆ. ನಿಮ್ಮ ಯೋಜನೆಯೇ ಈ ದಿನ ತಲೆಕೆಳಕಾಗುವಂಥದ್ದು ಇದೆ. ಹಾಗೆ ನೀವೇ ತೆಗೆದುಕೊಂಡಂಥ ತೀರ್ಮಾನದಲ್ಲೂ ಕೂಡ ಈ ದಿನ ಯೂಟರ್ನ್ ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಯಾವುದೇ ಕೆಲಸವನ್ನು ಯಾವುದೇ ಒಂದು ಪೂರ್ಣ ಹಂತಕ್ಕೆ ಕೊಂಡೊಯ್ಯುವಂಥ ನಿಮ್ಮ ಪ್ರಯತ್ನ ಅಷ್ಟೊಂದು ಫಲವನ್ನು ತರಲ್ಲ. ಇನ್ನು ಈ ದಿನ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕೂಡ ಇರುವಂಥದ್ದು ಇದೆ. ಹಾಗೆ ಈ ಮನಸ್ಸೇನಿದೆ ಅದು ಈ ದಿನ ತುಂಬ ಚಂಚಲವಾಗಿ ಇರುವಂಥದ್ದು, ಚಿತ್ರ ವಿಚಿತ್ರವಾದ ಆಲೋಚನೆಗಳನ್ನು ಮಾಡುವಂಥದ್ದು. ಎಲ್ಲ ವಿದ್ಯಮಾನಗಳಿಗೂ ಕೂಡ ನಿಮ್ಮ ಮನಸ್ಸೇ ಕಾರಣವಾಗಿರುವಂಥದ್ದು. ಆದರೆ ಈ ಒಂದು ಜೀವನ ಏನಿದೆ ಸಮಾಜದೊಳಗೆ ಬದುಕಬೇಕಾದಂಥ ಒಂದು ಪರಿಧಿಯಲ್ಲಿ ಇರುವಂಥದ್ದು. ಇದನ್ನು ಗಮನಿಸಬೇಕು. ಏಕೆಂದರೆ ಆಲೋಚನೆಗಳು ಬಂತು ಅಂತ ಹೇಳಿ ಮನಸ್ಸಿನಂತೆ ನಡೆಯುವಂಥದ್ದಲ್ಲ, ನಿಮ್ಮ ಹೃದಯದ ನಿರ್ದೇಶನದಂತೆ ನೀವು ನಡೀಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸಿಗಿಂತ ನಿಮ್ಮ ಹೃದಯವೇ ಮುಖ್ಯವಾಗುತ್ತೆ. ಹೃದಯ ಹೇಳಿದಂತೆ ಕೇಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಮನೆಯವರ ಯೋಗಕ್ಷೇಮ, ಅವರ ಆರೋಗ್ಯ, ಅವರು ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ಸ್ವಲ್ಪ ಜವಾಬ್ದಾರಿಯಿಂದ ಇದ್ದರೆ ತುಂಬ ಸಮಾಧಾನ ಇರುತ್ತೆ. ಹಾಗೆ ಈ ದಿನ ಯಾವುದೇ ಹೊಸ ವ್ಯವಹಾರಗಳಿಗೆ ಕೈ ಹಾಕಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ. ಈಗಾಗಲೇ ಹೇಳಿರೋ ರೀತಿಯಲ್ಲಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಷೋಡಶೋಪಚಾರ ಪೂಜೆ ಮಾಡಿ, ಸಾಧ್ಯ ಆದರೆ ಒಳ್ಳೆಯದಾಗತ್ತೆ. ಇಲ್ಲ 21 ಗರಿಕೆಗಳನ್ನಾದರೂ ಸಮರ್ಪಣೆ ಮಾಡಿ ಬನ್ನಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಮೃದ್ಧಿಯ ದಿನ. ಅದರಲ್ಲೂ ನಿಮ್ಮ ಪ್ರಗತಿಯ ದಾರಿ ಸುಗಮವಾಗಿ ಮುಂದುವರಿಯುವಂಥ ದಿನ. ನಿಮ್ಮ ಮನೋಬಲ ಏನಿದೆ, ನಿಮ್ಮ ವಿಲ್ ಪವರ್ ಏನಿದೆ, ಅದರಂತೆ ಕೆಲಸಗಳು ಈ ದಿನ ಆಗುವಂಥದ್ದು ಇದೆ. ಆದರೆ ಈ ಹಣದ ವಿಚಾರದಲ್ಲಿ ಮಾತ್ರ ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದಿದೆ. ಆತುರದ ನಿರ್ಧಾರ ಈ ಒಂದು ಕ್ಷೇತ್ರದಲ್ಲಿ ಈ ದಿನ ನಿಮಗೆ ಆಗುವಂಥದ್ದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಯಾವುದೇ ಒಂದು ಪ್ರಲೋಭನೆಗಳಿಗಾಗಲಿ, ಯಾವುದೇ ಆಸೆಗೆ, ಯಾವುದೇ ಇನ್ಫ್ಲೂಯೆನ್ಸ್ಗೆ, ಯಾವುದೇ ದಾಕ್ಷಿಣ್ಯಕ್ಕೆ, ಯಾವುದೇ ಒತ್ತಡಕ್ಕೆ ಈ ದಿನ ಒಳಗಾಗಬೇಡಿ. ಏಕೆಂದರೆ ಅಂಥ ಒಂದು ಬಾಹ್ಯ ಶಕ್ತಿಗಳು ನಿಮ್ಮ ಒಂದು ಉತ್ಸಾಹವನ್ನು ಕುಂದಿಸುತ್ತೆ. ನಿಮ್ಮ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಇರುವಂಥ ಆಸಕ್ತಿಯನ್ನು ಕೂಡ ಕಡಿಮೆ ಮಾಡಿಬಿಡುತ್ತೆ. ಹಾಗಾಗಿನೇ ಈ ದಿನ ಬಹಳ ವಿಶೇಷ ರೀತಿಯಲ್ಲಿ ನೀವು ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಮಾಮೂಲಿನಂತೆ ಪ್ರಯತ್ನ ಮಾಡಿದ್ರೆ ಸಾಲದು, ಅದಕ್ಕೆ ಒಂದು ವಿಶೇಷವಾದಂತಹ ಹೆಚ್ಚುವರಿಯಾದಂತಹ ಒಂದು ಬಲ ಬೇಕು, ಒಂದು ಫೋರ್ಸ್ ಬೇಕು. ಅದನ್ನೇ ಈ ಅರ್ಥಶಾಸ್ತ್ರದಲ್ಲಿ ಬಿಗ್ ಪುಷ್ ಥಿಯರಿ ಅಂತ ಹೇಳಿ ಕರೆಯುವಂಥದ್ದು. ಅಂದರೆ ಎಲ್ಲ ಬಲವನ್ನು, ಎಲ್ಲ ಸಂಪನ್ಮೂಲಗಳನ್ನು ಒಂದು ದಿಕ್ಕಿನಲ್ಲಿ ನೀವು ಸಾಗಿಸಬೇಕು ಅನ್ನುವಂಥದ್ದು. ಇದರಿಂದ ಪ್ರಗತಿ ಬೇಗ ಸಾಧ್ಯವಾಗುತ್ತೆ. ಈ ಒಂದು ಫಾರ್ಮುಲಾವನ್ನು ಈ ದಿನ ನೀವು ಅಪ್ಲೈ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ
ವ್ಯವಹಾರಗಳಾಗಲಿ, ವ್ಯಾಪಾರ ಆಗಲಿ, ಸ್ವಂತ ಬಿಸ್ನೆಸ್ಸಲ್ಲಾಗಲಿ ಸ್ವಲ್ಪ ಸಮಾಧಾನ ಕಾಣುವಂಥ ಸಂದರ್ಭ. ಹಾಗೆ ಏನೇ ಬಂದರೂ ಕೂಡ ತೃಪ್ತಿಯಾಗಿರಬೇಕು, ಭಗವಂತ ಕೊಟ್ಟದ್ದೇ ಸಾಕು ಅನ್ನುವಂಥ ಒಂದು ಜಿಜ್ಞಾಸಾಪೂರ್ವಕವಾದಂಥ ಒಂದು ಮನಸ್ಥಿತಿ ಈ ದಿನ ಇರುತ್ತೆ. ಹಾಗಾಗಿನೇ ಈ ದಿನ ಆಧ್ಯಾತ್ಮಿಕ ವಿಚಾರದಲ್ಲಾಗಲಿ, ಈ ವೇದಾಂತ ಧರ್ಮದ ವಿಚಾರ ಇಂಥದ್ರ ಕಡೆ ಈ ದಿನ ಸ್ವಲ್ಪ ಒಲವು ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ, ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸಾಧ್ಯ ಆದರೆ ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮಗೆ ಪ್ರಮುಖವಾದಂಥ ಆರೋಪ ಕೇಳಿ ಬರುವಂಥದ್ದು ಈ ಹಣಕಾಸಿನ ವಿಚಾರದಲ್ಲಿ, ವ್ಯಾಪಾರದಲ್ಲಿ. ಹಾಗೆ ಈ ದಿನ ನೀವು ಮಾಡುವಂಥ ವ್ಯವಹಾರಗಳು ಕೂಡ, ಈ ಲೆಕ್ಕಾಚಾರಗಳು ಕೂಡ ಅಷ್ಟೊಂದು ಸ್ಪಷ್ಟವಾಗಿಲ್ಲ, ಬಹಳ ಅಸ್ಪಷ್ಟವಾಗಿರುವಂಥ ಒಂದು ವ್ಯವಹಾರದಲ್ಲಿ ಇರ್ತೀರಿ. ಹಾಗಾಗಿನೇ ಈ ದಿನ ನಿಮಗೆ ಒಂದು ಕ್ಲಾರಿಟಿ ಇಲ್ಲ, ಏನು ಮಾಡಬೇಕು, ಹೇಗೆ ಅದನ್ನು ಮುಂದುವರಿಸಬೇಕು ಅನ್ನುವಂಥದ್ದು. ಇನ್ನು ಈ ದಿನ ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮಲ್ಲಿರುವಂಥ ಸಂಪನ್ಮೂಲ, ಹಾಗೆ ನಿಮ್ಮ ಒಂದು ಸಹಾಯ, ಇದನ್ನು ಕೆಲವರು ದುರುಪಯೋಗಪಡಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾರು ಅರ್ಹರೋ ಅಂಥವ್ರಿಗೆ ಮಾತ್ರ ಈ ದಿನ ನಿಮ್ಮ ಸಹಾಯ ಸಲ್ಲಬೇಕಾಗತ್ತೆ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ತಪ್ಪು ತಿಳುವಳಿಕೆ ಉಂಟಾಗುವಂಥದ್ದು ಇದೆ. ನಿಮ್ಮ ಒಂದು ಅನಿಸಿಕೆಯೇ ತಪ್ಪು, ನಿಮ್ಮ ತೀರ್ಮಾನವೇ ತಪ್ಪಾಗಿ ಇರುವಂಥದ್ದು. ಹಾಗಾಗಿನೇ ಈ ದಿನ ರಾತ್ರಿ ಕಂಡ ಬಾವಿಯಲ್ಲಿ ಹಗಲು ಬಿದ್ದಂತಾಗುತ್ತೆ ನಿಮ್ಮ ಪರಿಸ್ಥಿತಿ. ಇದರ ಕಡೆ ಸ್ವಲ್ಪ ಗಮನ ಕೊಡಬೇಕು. ಒಂದಲ್ಲ 2 ಸಲ ಆಲೋಚನೆ ಮಾಡಿ ನಿಮ್ಮ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ಒಂದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿಗೂ ಕೂಡ ನಿಮಗೆ ಸ್ವಲ್ಪ ಶ್ರಮ ಆಗುವಂಥದ್ದು ಇದೆ. ಏಕೆಂದರೆ ಈ ಆರಂಭಿಕ ಅಡೆತಡೆಗಳು ಜಾಸ್ತಿ ಇರುತ್ತೆ, ಇದರ ಕಡೆ ಗಮನ ಕೊಡಬೇಕು. ವ್ಯಾಪಾರ ವ್ಯವಹಾರಗಳು ಅಷ್ಟೊಂದು ಸುಗಮವಾಗಿರಲ್ಲ, ತುಂಬ ಚಾಲೆಂಜಸ್ ಇರುತ್ತೆ. ಅದರಲ್ಲೂ ನಿಮ್ಮ ಹಿತಶತ್ರುಗಳ ಕಾಟ ಈ ದಿನ ತುಂಬ ಇರುವಂಥದ್ದು, ಇದರ ಕಡೆ ನೀವು ಗಮನ ಹರಿಸಿ. ಇನ್ನು ಈ ದಿನದಲ್ಲಿ ಯಾವುದೇ ಸಾಲದ ವಿಚಾರ, ಹಣವನ್ನು ಸಾಲವಾಗಿ ತರುವಂಥದ್ದಾಗಲಿ, ಸಾಲವಾಗಿ ಕೊಡುವಂಥದ್ದನ್ನಾಗಲಿ ಮಾಡಬೇಡಿ. ಲೇವಾದೇವಿ ವ್ಯವಹಾರ ಮಾಡುವಂಥವ್ರು ಈ ದಿನ ಸ್ವಲ್ಪ ಜಾಗ್ರತೆಯಿಂದ ಇರಿ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಕೋಪ ಜಾಸ್ತಿ ಇದೆ, ಅಸಹನೆ ಇದೆ, ತಾಳ್ಮೆ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಈ ದಿನ ಕೆಲವೊಂದು ಸಣ್ಣ ಪುಟ್ಟ ಅನರ್ಥಗಳು ಸಂಭವಿಸುವಂಥದ್ದು ಇದೆ, ಸ್ವಲ್ಪ ಜಾಗ್ರತೆ. ಈ ಪ್ರಯಾಣದ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಮಾಧಾನಕರವಾದಂಥ ದಿನ. ಅದರಲ್ಲೂ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಒಂದು ಅನಿಸಿಕೆಗೆ, ನಿಮ್ಮ ಅಭಿಪ್ರಾಯಕ್ಕೆ ತಕ್ಕಂತೆ ಇರ್ತಾರೆ. ಹಾಗಾಗಿನೇ ಈ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತಾಗುತ್ತೆ ಈ ದಿನದ ನಿಮ್ಮ ಪ್ರಯತ್ನಗಳು. ಹಾಗೆ ಈ ದಿನದಲ್ಲಿ ಮನೆಯಲ್ಲಿ ಆಗಬೇಕಾಗಿರುವಂಥ ಕೆಲವೊಂದು ತುರ್ತು ಕೆಲಸಗಳಿದೆ, ಇದರ ಬಗ್ಗೆ ತೀವ್ರ ಗಮನ ಹರಿಸಬೇಕಾದಂಥ ಅಗತ್ಯತೆ ಕೂಡ ಇದೆ. ಇದಕ್ಕೆ ನೀವು ಪ್ರಿಯಾರಿಟಿಯನ್ನು ಕೊಡಲೇಬೇಕಾಗತ್ತೆ. ಹಾಗಾಗಿ ಅಂಥ ಕೆಲಸ ಕಾರ್ಯಗಳನ್ನು ನಿಮ್ಮ ಹಿರಿಯರಿಂದ ಈ ದಿನ ನೀವು ಗ್ರಹಿಸುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ಹೊಸ ವಾಹನ ಇರಲಿ, ಹೊಸ ವಸ್ತುಗಳಾಗಲಿ, ಒಡವೆ ವಸ್ತ್ರಗಳಾಗಲಿ ಈ ದಿನ ನಿಮಗೆ ಒಳ್ಳೆಯ ಯೋಗದಿಂದ ಬರುವಂಥದ್ದು, ಒಳ್ಳೆಯ ಅವಕಾಶಗಳಿದೆ. ಇದನ್ನು ನೀವು ಬಳಸ್ಕೊಳ್ಳುವಂಥದ್ದು ಸೂಕ್ತ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಬಂಧುಗಳ ಅಥವಾ ಮಿತ್ರರ ಸಹಕಾರ ಸಂಪೂರ್ಣವಾಗಿರುತ್ತೆ, ಅವರು ಕೂಡ ನಿಮ್ಮನ್ನು ಬೆಂಬಲಿಸ್ತಾರೆ. ಹಾಗೆ ಈ ದಿನ ರಾಜಕೀಯದಿಂದ ಸ್ವಲ್ಪ ದೂರ ಇರುವಂಥದ್ದು ಉತ್ತಮ. ರಾಜಕೀಯ ವ್ಯಕ್ತಿಗಳ ಭೇಟಿಯಾಗಲಿ, ಯಾವುದೇ ವಿಚಾರದಲ್ಲಿ ರಾಜಕೀಯ ಮಾಡುವಂಥದ್ದಾಗಲಿ ನಿಮಗೆ ಫಲವನ್ನು ತರಲ್ಲ. ಹಾಗೆ ಈ ದಿನ ಯೋಜಿತ ಕಾರ್ಯಗಳಲ್ಲಿ ಬಹಳ ಮುಖ್ಯವಾಗಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳೇನಿದೆ ಅದು ತುಂಬ ಪ್ರಮುಖ ಅನ್ನಿಸ್ಕೊಳ್ಳುತ್ತೆ. ಬೇರೆಯವರಿಗೂ ಇಷ್ಟ ಇಲ್ಲ ಅಂದರೂ ಕೂಡ ನಿಮಗೆ ಮಾತ್ರ ಇಷ್ಟ. ಯಾಕೆಂದರೆ ಕಷ್ಟಪಟ್ಟಾದರೂ ಕೂಡ ಕೆಲಸವನ್ನು ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಹಿತಾಸಕ್ತಿ ಇದೆ, ಆ ಇಂಟ್ರೆಸ್ಟ್ ಅನ್ನುವಂಥದ್ದು ತುಂಬ ಇರುತ್ತೆ. ಹಾಗೆ ಆತ್ಮವಿಶ್ವಾಸ ಈ ದಿನ ಇರೋದರಿಂದ ಎಂಥ ಕೆಲಸಗಳನ್ನು ಜಯಿಸುವಂಥ ಒಂದು ಧೈರ್ಯ ಇದೆ. ಇದು ನಿಮ್ಮ ಬಲ, ನಿಮ್ಮ ಸ್ಟ್ರೆಂತ್ ಇದೇನೆ. ಹಾಗಾಗಿ ಧೈರ್ಯದಿಂದ ಕೆಲಸಗಳನ್ನು ಮುಂದುವರಿಸಿ,
ಒಳ್ಳೆಯದಾಗುತ್ತೆ. ಅದಕ್ಕೆ ನಿಮ್ಮ ತಂದೆ ತಾಯಿಯಂದರ ಆಶೀರ್ವಾದ ಇದೆ, ನಿಮ್ಮ ಗುರುಗಳ ಮಾರ್ಗದರ್ಶನ ಇದೆ, ಭಗವಂತನ ಅನುಗ್ರಹ ಇದೆ. ಇನ್ನೇನು ಬೇಕು? ಎಲ್ಲ ಕೆಲಸ ಯಶಸ್ವಿಯಾಗಿ ನಡೆಯುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯನ್ನು ಈ ದಿನ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನಿಮ್ಮ ಶುಭ ಕಾರ್ಯಗಳಿಗೆ ಸ್ವಲ್ಪ ಅಡ್ಡಿ ಆತಂಕಗಳು ಬರುವಂಥದ್ದು, ಕೆಲವೊಂದು ಸಮಸ್ಯೆಗಳು ಎದುರಾಗುವಂಥದ್ದು ಇದೆ. ಅದರಲ್ಲೂ ನಿಮ್ಮ ಮಾತಿನಿಂದ, ನೀವೇ ತೆಗೆದುಕೊಂಡಂಥ ತೀರ್ಮಾನದಿಂದ, ನಿಮ್ಮ ಕೋಪದಿಂದ, ಈ ತಾಳ್ಮೆ ಅನ್ನುವಂಥದ್ದು ಇಲ್ಲದೇ ಇರೋದರಿಂದ ಇಂಥ ಒಂದು ಪರಿಸ್ಥಿತಿಗಳು ಈ ದಿನ ಉಂಟಾಗುವಂಥದ್ದಿದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಯಾವುದೇ ವ್ಯವಹಾರದಲ್ಲಿ ತೆಗೆದುಕೊಂಡಂಥ ತೀರ್ಮಾನಗಳು ಸ್ಥಿರವಾಗಿರಲ್ಲ. ಏಕೆಂದರೆ ಅದು ಬದಲಾವಣೆ ಆಗ್ತಾ ಇರುವಂಥ ಸಂದರ್ಭದಲ್ಲಿರುತ್ತೆ. ಹಾಗಾಗಿ ಪ್ರಮುಖ ವಿಚಾರಗಳ ಬಗ್ಗೆ ಈ ದಿನ ನೀವು ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ. ಇನ್ನು ಈ ದಿನ ಕುಟುಂಬ ಸದಸ್ಯರ ಒತ್ತಡ ಜಾಸ್ತಿ ಆಗುತ್ತೆ, ಅವರ ನಿರೀಕ್ಷೆಗಳು ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಕುಟುಂಬದ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಲಿಕ್ಕೂ ಕೂಡ ಮನಸ್ಸು ಚಂಚಲವಾಗಿರುವಂಥದ್ದು, ವಿಲ್ ಪವರ್ ಕಡಿಮೆ. ಹಾಗಾಗಿನೇ ಪ್ರಮುಖವಾದಂಥ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಇನ್ನು ಈ ದಿನ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಬೇಕು, ದೇವಾಲಯ ಭೇಟಿ ಮಾಡುವಂಥದ್ದು, ಭಗವಂತನ ದರ್ಶನ ಮಾಡುವಂಥದ್ದು ನಿಮ್ಮ ಅಜೆಂಡಾದಲ್ಲಿ ಇದೆ. ಆದರೆ ಅದಕ್ಕೂ ಕೂಡ ಬಾಹ್ಯ ಕಾರಣಗಳಿಂದ ಸಕಾಲಕ್ಕೆ ಮಾಡಿ ಮುಗಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ಸ್ವಲ್ಪ ನೋವನ್ನು ತರುವಂಥದ್ದು. ಹಾಗೆ ಈ ದಿನ ನಿಮ್ಮ ಬಗ್ಗೆನೇ ನಿಮಗೆ ಬೇಸರ, ಜಿಗುಪ್ಸೆ ಇರುವಂಥದ್ದು. ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ 6ಕ್ಕೆ ಹತ್ತಲಿಲ್ಲ, 3ಕ್ಕೆ ಇಳಿಲಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಇದೆ. ಹಾಗೆ ಈ ದಿನ ಯಾವುದೇ ವಿಚಾರಗಳಿರಲಿ, ಅದರ ಒಂದು ಸ್ಟೇಟಸ್ಕೋವನ್ನು ಮೇಂಟೈನ್ ಮಾಡಿಬಿಡಿ. ಈ ದಿನ ಇದ್ದದ್ದು ಇದ್ದ ಹಾಗೆ ಇರಲಿ, ಯಾವುದೇ ಬದಲಾವಣೆಗೆ ಪ್ರಯತ್ನ ಮಾಡಬೇಡಿ, ಅಷ್ಟೊಂದು ಫಲ ಸಿಕ್ಕಲ್ಲ. ಆದರೆ ಈ ಹಣಕಾಸಿನ ವಿಚಾರ, ಖರ್ಚಿನ ಬಾಬ್ತಿನ ವಿಚಾರ, ಇದರಲ್ಲಿ ಸ್ವಲ್ಪ ಲೆಕ್ಕಾಚಾರದಲ್ಲೇ ಇರಬೇಕಾಗತ್ತೆ. ಇನ್ನು ಈ ದಿನ ಗಣ್ಯರನ್ನು, ಹಿರಿಯರನ್ನು ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ನಯ ವಿನಯವಾಗಿ ವರ್ತಿಸಬೇಕಾಗತ್ತೆ. ಹಾಗೆ ಕೋಪತಾಪಗಳನ್ನು ಈ ದಿನ ನಿಯಂತ್ರಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ನಿಮ್ಮ ಗುರುಗಳನ್ನು ಸ್ಮರಣೆ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.